ನನ್ನ ಹೆಸರು AC ನಾಗೇಂದ್ರನ್ ಅಂತ. ಆ ನಾನು 2008ರಲ್ಲಿ ನಾನು ಧ್ಯಾನಕ್ಕೆ ಬಂದಿದ್ದು. ನನ್ನ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಧ್ಯಾನಕ್ಕೆ ಬಂದ ಹಿನ್ನೆಲೆಯನ್ನ ಹೋದ್ಸರಿ ಬಂದಂತ ಸಂದರ್ಭದಲ್ಲಿ ಯಾರ ಕೇಳಿದ್ರು, ಅದು ಹೇಳಕ್ ಟೈಮ್ ಹಿಡಿಯುತ್ತೆ ಅಂತ ಹೇಳಿದೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ. ನಾನು ಈ ಆಧ್ಯಾತ್ಮಿಕತೆಗೆ ಬಂದಿರುವಂತದ್ದು ನನ್ನ ಬೈ ಬರ್ತ್ ನಮ್ಮ ತಾತನೇ ಗುರುಗಳಾಗಿದ್ರು. ಅವರು ಹಳ್ಳಿಯಲ್ಲಿದ್ರೆ ಅವ್ರು ಇದ್ದಂತ ಹಳ್ಳಿಯಿಂದ ಅವತ್ತಿನ ಕಾಲಕ್ಕೆ, ನಾನು ಸಣ್ಣ ಹುಡುಗ ಇದ್ದ ಕಾಲಕ್ಕೇನೆ 200 ಕಿಲೋಮೀಟರ್ ದೂರದಿಂದ ಬರೋರು ಅವರ ವಿಚಾರ ವಿನಿಮಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ನಮ್ಮನೆಗೆ ಹಿತ್ತಲ ಗಿಡ ಮದ್ದು ಅನ್ನೋದು ಹೆಂಗೆ ಗಾದೆ ಮಾತು, ಅದೇ ತರ ನಮ್ಮ ತಾತನ ವಿಚಾರ ನಮಗೇನು ಅಂತ ಗೊತ್ತಿಲ್ಲ. ಅವರು ಪ್ರತಿ ಗುರುವಾರ ಸತ್ಸಂಗ ಮಾಡೋರು. ನಾವು ಕರೆಕ್ಟ್ ಆಗಿ 8 ಗಂಟೆಗೆ ಹೋಗ್ತಿದ್ವಿ, 7:45 8 ಗಂಟೆಗೆ. ಯಾಕಂದ್ರೆ ಒಳ್ಳೆ ಪ್ರಸಾದ ಸಿಗೋದು. ನಾವು ಗುರುಗಳ ಮೊಮ್ಮಕ್ಕಳಾಗೋದ್ರಿಂದ ಸ್ವಲ್ಪ ನಮಗೆ ಪ್ರಿಫರೆನ್ಸ್ ಕೊಡಾರು, ಚೆನ್ನಾಗಿರ್ತಿತ್ತು ಅಂತ ಹೋಗ್ತಿದ್ವಿ. ಅವ್ರು ಒಂದಿನ ಅವ್ರಿಗೆ ಪ್ಯಾರಾಲಿಸಿಸ್ ಆಯ್ತು. ಪ್ಯಾರಾಲಿಸಿಸ್ ಆದಾಗ ಬಂದಂತ ಶಿಷ್ಯರು ಗುರುಗಳನ್ನ ನೋಡಕ್ಕೆಂತ ಬರ್ತಾರಲ್ಲ, ನಾವು ಮನೇಲಿದ್ದಾಗ ಒಬ್ಬ ಶಿಷ್ಯ ಮಾತಾಡ್ತಾ ಇದ್ದ. ಸ್ವಾಮಿಗಳು 1 ತಿಂಗಳಿಂದ ಹೇಳ್ತಾ ಇದ್ರು, ಎಷ್ಟು ಕೇಳ್ತಿರೋ ಕೇಳ್ರಿ, ಬಾಯಿರೋವರೆಗೂ ಮಾತ್ರ ಕೇಳಕ್ ಸಾಧ್ಯ ಅನ್ನೋ ಮಾತು ಹೇಳ್ತಾ ಇದ್ರು. ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ ಹಿಂಗಾಗತ್ತೆ ಅಂತ. ಅವ್ರು 1 ತಿಂಗಳು ಮುಂಚೆನೆ ಅವರಿಗೆ ಗೊತ್ತಾಗಿತ್ತು, ಅದಕ್ಕೋಸ್ಕರ ಮಾತು ಹೇಳ್ತಾ ಇದ್ರು ಅಂತ. ಅಂದ್ರೆ ಅವಾಗ ಅನ್ನಿಸ್ತು, ನಮ್ ತಾತನಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಇದು ಒಂದು ಆಧ್ಯಾತ್ಮಿಕತೆಯ ಕಡೆಗೆ ಟರ್ನ್ ಆಗಕ್ಕೆ ಒಂದು ಪಾಯಿಂಟ್. ಅದಾದ್ಮೇಲೆ ಕಾಲೇಜ್ ಓದ್ಬೇಕಾದ್ರೆ ಒಬ್ಬ ಸನ್ಯಾಸಿ ಬಂದಿದ್ರು. ಅವರು MA, ನಮ್ ಕಾಲದಲ್ಲಿ ಡಿಗ್ರಿ ಆದ್ಮೇಲೆ MA ಮಾಡೋದಂದ್ರೆ ಗ್ರೇಟ್. ಇವತ್ತು MA MBA ಇವೆಲ್ಲ ಸಹಜ ಆಗ್ಬಿಟ್ಟಿದಾವೆ. ಆದ್ರೆ ಅವತ್ತು MA ಮಾಡ್ತಾರೆ ಅಂದ್ರೆ ಅದೊಂದು ಗ್ರೇಟ್. ಯಾಕೆಂದ್ರೆ ಮನೆ ವಾತಾವರಣ ಹಂಗೆ ಇರ್ತಿತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಳ್ಸಕ್ಕೆ ಮನೆ ವಾತಾವರಣ ಕೂಡ ಸಹಕರಿಸ್ತಿರಲಿಲ್ಲ. ಎಷ್ಟೋ ಮನೆಗಳಲ್ಲಿ ಸಹಕಾರ ಇದ್ರೂ ಬಂದು ವ್ಯವಹಾರ ಮಾಡ್ಲಿ ಆ ತರನೇ ಇರ್ತಿತ್ತು. ಅವಾಗ ಅಲ್ಲಿ MA ಓದಿ ಆತ ಸನ್ಯಾಸಿ ಆಗಿದಾನಲ್ಲ, ಏನ್ ಹೇಳ್ತಾನೆ ಅಂತ ಬಹಳ ಇಡೀ ಕಾಲೇಜಲ್ಲಿ 1200 ಜನಕ್ಕೆ ಮಧ್ಯಾಹ್ನ 1 ಗಂಟೆನೋ ಒಂದೂವರೆ ಗಂಟೆ ಕೊಟ್ಟಿದ್ರು. ಯಾರ್ಯಾರು ಹೋಗ್ತಾರೆ ಇಂಥ ರೂಮಲ್ಲಿ ಇದೆ ಹೋಗ್ ಕೇಳ್ರಿ ಅಂತ ಕಾಲೇಜೆಲ್ಲ ರಜಾ ಕೊಟ್ಟಿದ್ರು ಟೈಮ್. ನಾವೆಲ್ಲ ಸೇರಿದ್ರೆ ಒಂದು 50-60 ಜನ ಇದ್ವಿ ಆಸಕ್ತಿ ಇರುವಂತವ್ರು. ಆ ವ್ಯಕ್ತಿ ಒಂದು ಮಾತು ಹೇಳಿದ್ರು, ನಾನು ಸನ್ಯಾಸಿ ಆಗಿದ್ದೀನಿ, ಇವತ್ತು ನಿಮ್ಗೆಲ್ಲ ವಿಚಾರ ತಿಳ್ಸಕ್ ಬರ್ತಾ ಇದ್ದೀನಿ. ನಿಮ್ಗೊಂದು ಮಾತು ಹೇಳ್ತೀನಿ, ಯಾರಾದ್ರೂ ನಿಮ್ ಮನೆಯಲ್ಲಾಗ್ಲಿ ನಿಮ್ ಸುತ್ತಮುತ್ತ ಆಗ್ಲಿ ನಿಮಗೆ ಗೊತ್ತಿರೋರಾಗ್ಲಿ ಮಧ್ಯಾಹ್ನ 12 ಗಂಟೆಗೆ ಯಾರಾದ್ರೂ ಪ್ರಾಣ ಬಿಟ್ಟಿರೋದಾರ ನೋಡ್ರಿ ಅಂತ, ಯೋಚನೆ ಮಾಡ್ರಿ ಅಂತಂತ. ಅವಾಗ ಹುಡುಕ್ತಾ ಹೋದ್ವಿ. ಯಾರೇ ಪ್ರಾಣ ಬಿಟ್ರು, ಸಾಯಂಕಾಲ ಬಿಟ್ಟಿರೋದಾರೆ, ರಾತ್ರಿ ಹೊತ್ತು ಬಿಟ್ಟಿರೋರಿದ್ದಾರೆ, ಯಾರು ಮಧ್ಯಾಹ್ನ 11:45 12:15 ಈ ಟೈಮಲ್ಲಿ ಯಾರು ಬಿಟ್ಟಿರೋರಿಲ್ಲ. ನಾವು ಆ ಟೈಮಲ್ಲಿ ಯಾಕೆ ಬಿಡ್ಬೇಕು ಪ್ರಾಣ ಅನ್ನೋಂತ ಒಂದು ಕ್ವಶನ್ ಬಂತು. ಅವಾಗ ಹೇಳಿದ್ರು ಅವರು, ಸೂರ್ಯ ನೆತ್ತಿ ಮೇಲೆ ಇರ್ತಾನೆ, ನಿಮ್ಮ ನೆರಳು ಕೂಡ ಭೂಮಿ ಮೇಲೆ ಬಿದ್ದಿರಲ್ಲ, ಹಂಗಾಗಿ ನೀವ್ ಈ ಭೂಮಿ ಮೇಲೆ ವಾಪಸ್ ಬರಂಗಿರಲ್ಲ. ಆ ಕಾರಣದಿಂದ ಮಧ್ಯಾಹ್ನ 12 ಗಂಟೆಗೆ ಪ್ರಾಣ ಬಿಟ್ರು. ನಾವು ಅವತ್ತಿನಿಂದ ನಾನು ಇಲ್ಲಿವರೆಗೂ ಎಷ್ಟು ಜನ ನುಡುಕಿದ್ರು ನಮಗೆ ಮಧ್ಯಾಹ್ನ 12 ಗಂಟೆಗೆ ಪ್ರಾಣ ಬಿಟ್ಟಿರೋರು ಒಬ್ರು ಸಿಕ್ಕಿದಾರೆ ನನಗೆ. ನಾನು ಮುಂದೆ ಹೇಳ್ತಾ ಬರ್ತೀನಿ. ಯಾಕೆಂದ್ರೆ ಒಂದು ವಿಚಾರಕ್ಕೆ ಅದಾದ ಮೇಲೆ ನಮ್ಮ ತಂದೆ ತಾಯಿ ರಾಧಾಸ್ವಾಮಿ ಆಶ್ರಮಕ್ಕೆ ಹೋಗಕ್ ಶುರು ಮಾಡಿದ್ರು.
ಅಲ್ಲಿ ಅವರು ಸಾಧಕರಾಗಿ ಹೋಗ್ತಾ ಇದ್ರು. ಅವ್ರನ್ನ ಬಿಡಕ್ಕೆ ನಾವು ಹೋದಾಗ ಗುರುಗಳು ಬಂದು ಮಧ್ಯಾಹ್ನ ಊಟ ಆದ್ಮೇಲೆ 3 ಗಂಟೆ ಕುತ್ಕೊಂಡ್ರೆ 5:30, 6 ಗಂಟೆ ಅವರು ಆದ್ರೂ ನಮ್ ಜೊತೆ ಚರ್ಚೆ ಮಾಡ್ತಾ ಕುತ್ಕೊಳ್ಳೋರು. ನಮ್ದು ಸ್ವಲ್ಪ ನೇರ ಸ್ವಭಾವ ನಮ್ದು. ನನ್ಗೆ ಯಾವ್ದು ಫಿಲ್ಟರ್ ಇರೋದಿಲ್ಲ ನಮ್ಮ ಮೈಂಡ್ ಅಲ್ಲೂ, ಮನಸ್ಸಿಗಾಗ್ಲಿ, ನನ್ನ ಬುದ್ಧಿಗಾಗ್ಲಿ, ನನ್ನ ಗಂಟ್ಲಿಗಾಗ್ಲಿ ಯಾವ್ದು ಫಿಲ್ಟರ್ ಹಾಕಲ್ಲ ನಾನು. ನನ್ನ ಹತ್ರ ಏನಿದೆಯೋ ಅದನ್ನ ಹೇಳ್ತೀನಿ ಅಷ್ಟೇ. ಅದನ್ನ ಕೇಳೋದು ಬಿಡೋದು ಅವ್ರ ಇಷ್ಟ, ನನಗೇನ್ ಸಂಬಂಧ ಇಲ್ಲ. ಅವ್ರು ಯಾರನ್ನ ಆಕಾರ ಬೇಜಾರಾಗ್ತಂದ್ರೆ ನನ್ಗೆ ಸಂಬಂಧ ಇಲ್ಲ ಅಂತಾನೆ ಹೇಳ್ತೀನಿ ನಾನು. ನನ್ನ ಹತ್ರ ಏನಿದೆಯೋ ಅದನ್ನೇ ಹೇಳ್ತೀನಿ ನಾನು ಪಾಲಿಶ್ ಮಾಡಿ ಹೇಳಕ್ ಬರಲ್ಲ ನನಗೆ ಅಂತ. ನನ್ನ ವಾಯ್ಸು ಹಂಗೆ ಇರುತ್ತೆ, ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಇವಾಗ ನಾನು ಮಾತಾಡ್ತಾ ಇದ್ರೆ. ಆ ಸ್ವಾಮಿಗಳು ಹಂಗೆ ಕುತ್ಕೊಳ್ಳೋರು ಮಾತಾಡೋರು. ಅವ್ರು ಹೇಳರಂತೆ, ಎಷ್ಟು ನೇರವಾಗಿ ಮಾತಾಡ್ತಾರಲ್ಲ, ಯಾವ ಅಂಜು ಒಳಕು ಇಲ್ದರೆ. ಒಂದ್ ದಿವಸ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು ಅವರು, ನಮ್ದು 3 ತತ್ವ ನಾಗೇಂದ್ರಪ್ಪ, ಬಹಳ ಸುಲಭ. ನುಡಿದಂತೆ ನಡೆ, ನಡೆದಂತೆ ನುಡಿ, ಮುಂದೇನೈತೆ ನಡೆ. ನಮ್ ತತ್ವ ಅಷ್ಟೇ, ಬೇರೆ ಏನು ಇಲ್ಲ. ನೀನಾದ್ರೂ ಅಷ್ಟೇ, ನೀನ್ ಸಾಧನೆ ಮಾಡ್ಬೇಕು ಅಂತಲ್ಲ ಆಗ್ಲಿ, ಇಲ್ಲ ಯಾವ್ದನ್ನ ಜಪ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ನಮ್ದೇ ಮಾಡ್ಬೇಕು ಅಂತ ಏನು ಇಲ್ಲ. ಏನ್ ನುಡಿತೀಯೋ ಅದನ್ನ ನಡಿ, ಏನ್ ನಡೀತೀಯೋ ಅದನ್ನ ನುಡಿ, ಹಂಗಾಗಿ ಮುಂದೆ ಏನು ಇಲ್ಲ ಅನ್ನೋ ಮಾತು ಹೇಳಿದ್ರು. ನಾನು ಸ್ವಾಮಿ ಕರೆಕ್ಟ್ ಆಗೈತೆ, ಹಂಗೆ ನಡ್ಕಂತೀನಿ ಅಂತ, ಹಂಗೆ ಪಾಲನೆ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ ಕಾರಲ್ಲಿ. ನಲ್ಲಿಂದ 1-1.5 ಗಂಟೆ ಜರ್ನಿ ಆಗುತ್ತೆ ಬರಕ್ಕೆ, ಆಶ್ರಮ ಚಳ್ಳಕೆರೆಗೆ ಬರಕ್ಕೆ. ಬರೋ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಹೋದ್ರೆ ಏನ್ ನುಡಿತೀನೋ ಅದನ್ನೇ ನಡಿಬೇಕು, ಏನ್ ನಡೀತೀನೋ ಅದನ್ನೇ ನುಡಿಬೇಕು, ಮುಂದೆ ಏನು ಇಲ್ಲ. ಬರೋ ಅಷ್ಟೊತ್ತಿಗೆ ಬೆವ್ತು ಬಿಟ್ಟೆ ನಾನು. ಯಾಕೆಂದ್ರೆ ವ್ಯಾಪಾರ ಮಾಡ್ತಾ ಇದೀವಿ, ಸಮಾಜದಲ್ಲಿದ್ದೀವಿ. ಕೆಲವು ಸರಿ ಸುಳ್ಳು ಹೇಳಂತ ಪರಿಸ್ಥಿತಿ ಬರುತ್ತೆ, ಕೆಲವು ಸರಿ ಹೇಳಿದ್ದನ್ನ ನಡ್ಕೊಳಕ್ ಆಗಲ್ಲ. ಸಣ್ಣವನ್ನು, ಯಾಕಂದ್ರೆ ಅವ್ರು ಬಹಳ ಕಠಿಣ ಆಶ್ರಮದಲ್ಲಿ. ಹೆಂಗೆ ಆಶ್ರಮದಲ್ಲಿ ಕಠಿಣ ಅಂದ್ರೆ, ನಾವು ಸೇವೆಗೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ 9:50ಕ್ಕೆ ಆ ಆಶ್ರಮದ ಗೇಟ್ ಅಲ್ಲಿ ಇರ್ಬೇಕು ನೀವು. 9 ಗಂಟೆಗೆ ನೀವು ಒಳಗೋಗ್ಬೇಕು. 9:10ಕ್ಕೆ ಹೋದ್ರು ಕಾರಣ ಹೇಳ್ಬೇಕು. ಕಾರಣ ಹೆಂಗ್ ಹೇಳ್ಬೇಕು ಅಂದ್ರೆ, ಸ್ವಾಮಿಗಳು ನಿಮಗೆ ಸಿಕ್ಕರೆ ಕಾರಣ ಹೇಳ್ತೀರ, ಇಲ್ಲ ಅಂದ್ರೆ ಸ್ವಾಮಿಗಳು ಸಿಗೋವರೆಗೂ ಬಾಗಿಲಲ್ಲಿ ನಿಂತ್ಕೊಂಡಿರ್ಬೇಕು ನೀವು. ಅವ್ರ ಸ್ವಾಮಿಗಳು ಬಂದಾಗ ಮಾತಾಡಿಸಿ ಸ್ವಾಮಿಗೆ ಅಕ್ಸೆಪ್ಟೆನ್ಸ್ ಕೊಟ್ರೇನೆ ಒಳಗೋಗ್ಬೇಕು, ಇಲ್ಲಾಂದ್ರೆ ಒಳಗೋಗಂಗಿಲ್ಲ. ಏನ್ ಹೇಳಾರ ಅವರು, ಹೌದಾ ಇವತ್ತು ನಾನು ಇದನ್ನ ಪಾಲನೆ ಮಾಡ್ಬೇಕು, ಇದನ್ನ ಪಾಲನೆ ಮಾಡಕ್ ಆಗಲ್ಲ ಅಂತೀರ. ಈಗ ನಿನ್ ಕರ್ಕೊಂಡು ಹೋಗ್ತಾನೆ ನಿನ್ ಯಮಧರ್ಮರ ಏನಂತೀರ, ಹಿಂಗಂತ ನಾವು ನೀನ್ ಹೋಗ್ಬೇಕು ತಾನೆ. ನನ್ನ ಮಕ್ಕಳಿಗೆ ಆಸ್ತಿ ಬರ್ದಿಲ್ಲ, ನನಗೆ ಕೊಡೋರ್ ದುಡ್ಡು ಕೊಟ್ಟಿಲ್ಲ, ನಾನು ಇಸ್ಕೊಳ್ಳೋರ್ ದುಡ್ಡು ಇಸ್ಕೊಂಡಿಲ್ಲ, ನನ್ ಮಕ್ಳಿಗೆ ಪಾಲ್ ಮಾಡಿಲ್ಲ, ನಂದ್ ಹೆಂಗೆ ಐತೆ, ನಿಂದೇನ ಕೇಳ್ತಾನ, ನಿನ್ ಯಾವ ಪೊಂಗು ಕೇಳಲ್ಲ. ಹಿಂಗಂದ್ರೆ ನೀನ್ ಹೋಗ್ಬೇಕಷ್ಟೇ. ಮತ್ತೆ ಅಲ್ಲಿ ಹೆಂಗ್ ಹೋಗ್ತಿರೋ ಆಶ್ರಮಕ್ಕೆ ಹಂಗ್ ಬರ್ಬೇಕು, ಅದನ್ನ ಗೆಲ್ಬೇಕು ಅನ್ನಂಗಿದ್ರೆ ಅಂತ ಹೇಳಾರ ಅವ್ರು. ಅಷ್ಟು ಕಠಿಣವಾದಂತ ಅವರು ಮಾತು ಹಂಗೆ, ನಡೆಯನ್ನು ಹಂಗೆ. ಅವ್ರು ಏನ್ ಹೇಳ್ತಿದ್ರೋ ಅದ್ ನಂಗೆ ನಡಿಯಾರ ಅವ್ರು. ಅವ್ರ ಹತ್ರ ವಿಚಾರ ವಿನಿಮಯ ಮಾಡ್ತಾ ಹೇಳರು, ಶಿಷ್ಯ ಗುರು ತನ್ನ ಜ್ಞಾನವನ್ನ ಹಂಚೋದಿಕ್ಕೆ 1 ರೂಪಾಯಿ ಮುಟ್ಟಿರಬಾರ್ದು. ಶಿಷ್ಯ ಸರ್ವಸ್ವವನ್ನು ಅರ್ಪಿಸಿರ್ಬೇಕು, ಖಾಲಿಯಾಗಿರ್ಬೇಕು. ಅದು ಗುರು ಶಿಷ್ಯರ ಸಂಬಂಧ ಅಂತ ಹೇಳರು. ನಾನು ಯಾಕೆ ಸ್ವಾಮಿ, ಮತ್ತೆ ಎಷ್ಟೋ ಜನಕ್ಕೆ ದುಡ್ಡು ಇಸ್ಕೊಂಡು ಅವ್ರಿಗೆ ವ್ಯಾಯಾಮ ಹೇಳ್ಕೊಡೋದು, ಧ್ಯಾನ ಹೇಳ್ಕೊಡೋದು ಇವೆಲ್ಲ ಮಾಡ್ತಿರ್ತಾರೆ. ಹೆಂಗೆ ಅಂದ್ರೆ, ಹೌದು, ಒಂದು ಸೋಪ್ ತಗಂತಿ ಅಂಗಡಿಗೆ ಹೋಗಿ, ಅದಕ್ಕೊಂದು ಬೆಲೆ ಕೊಡ್ತೀಯ, ಅದಕ್ಕೆ ಸರ್ಟನ್ ಟೈಮ್ ಇರುತ್ತೆ, ನೀನು ಉಪಯೋಗಿಸಕ್ ಶುರುವಾದ್ಮೇಲೆ ಖಾಲಿ ಆಗತ್ತದು. ಆದ್ರೆ ಗುರುವಿನಿಂದ ಬಂದಿರುವಂತ ಜ್ಞಾನ ಏನಿದೆ, ನೀನ್ ಎಷ್ಟು ಉಪಯೋಗಿಸ್ಕೊಂತ ಬರ್ತೀಯೋ ಅಷ್ಟು ಬೆಳಿತಾ ಹೋಗುತ್ತೆ ಜ್ಞಾನ. ಆವಾಗ ನಿನಗೆ ಬೆಲೆಯಲ್ಲಿ ಬಂತದಕ್ಕೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಅದಕ್ಕೋಸ್ಕರ ಗುರು 1 ರೂಪಾಯಿ ಮುಟ್ಟಿರಬಾರ್ದು, ಶಿಷ್ಯ ಸರ್ವವೂ ಅರ್ಪಿಸಿರ್ಬೇಕು ಅನ್ನೋ ಮಾತು ಹೇಳಿದ್ರು. ಇದು ನನಗೆ ಕರೆಕ್ಟ್ ಅನ್ನಿಸ್ತು, ಆ ವಿಚಾರ ಕರೆಕ್ಟ್. ಈಗ ನಾನು ಹೊರಗ್ ಬಂದ್ವಿ, ಹೊರಗ್ ಬಂದ್ಮೇಲೆ ಅವರು
ಕಾಲ ಆದ್ರು. ಹೆಂಗ್ ಕಾಲ ಆದ್ರು ಅಂದ್ರೆ ಶಿಷ್ಯಂದ್ರನ್ನೆಲ್ಲ ಕರೆದು ನಮ್ಗೆ ಹೇಳಾರ ಅವಾಗ ಏ ರಥ ಹಾಕೊಂಡ್ ಬಂದಿದ್ರು, ಬಂಗಾರದ ರಥ ತಗೊಂಬಂದಿದ್ರು, ಬಾ ಹೋಗೋಣ ಅಂತ ಕರೆದ್ರು. ಇಲ್ಲ ಇನ್ನೆಲ್ಲ ಕೆಲ್ಸ ಐತೆ, ಬರಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ದೆ ನಾನು ಅಂತ ಹೇಳಾರ ಅವ್ರು. ಅವ್ರು ಧ್ಯಾನಕ್ಕೆ ಹೋಗಾರ 3 ದಿನ. ಒಳಗೋದ್ರೆ ಅಲ್ಲಿ ಅಡಿಗೆ ಸಾಮಾನು ಎಲ್ಲ ಎಲ್ಲ ರೆಡಿ ಮಾಡಿರೋರು. ಒಳಗೋಗಾರ, ಯಾರಿಗೂ ಹೋಗ್ತಿರ್ಲಿಲ್ಲ, ಯಾರು ಅವ್ರು ನೋಡಕ್ ಆಗ್ತಿರ್ಲಿಲ್ಲ. ಅವ್ರು ಏನು ನಿತ್ಯ ಕರ್ಮಗಳಿಗೋಸ್ಕರ ಹೊರಗ್ ಬರೋರಷ್ಟೇ. ಅವಾಗ ಏನ್ ಯಾರಿಗೂ ನೋಡ್ತಿರ್ಲಿಲ್ಲ ಅವ್ರು. ಹಂಗೆ ಬಂದು ಹಂಗೆ ಒಳಗೋಗಾರ. ಹೆಂಗಿರ್ತೀರ ನೀವು ಅಂದ್ರೆ, ದೇವಾನು ದೇವತೆಗಳು ನಾವು ಧ್ಯಾನ ಮಾಡಕ್ ಕುಂತ್ರೆ ನಮ್ಗೆ ಅಡಿಗೆ ಮಾಡಕ್ ಕೊಡಕ್ಕೆ ದೇವಾನು ದೇವತೆಗಳು ಅಡಿಗೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಅವ್ರು. ನಾವು ಅವ್ರನ್ನ ವಿಮರ್ಶೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರ ಮಾತಲ್ಲಿ ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ. ಇದು ನನಗೆ ದೇವಾನ ದೇವತೆಗಳು ಬರ್ತದೆ ಕನ್ಫರ್ಮ್ ಆಯ್ತು. ಒಂದೊಂದ್ಸಾರಿ ನಮ್ ಚಳ್ಳಕೆರೆ ಪಿರಮಿಡ್ ಅಲ್ಲಿ ಒಂದ್ಸರಿ 24 hours ಧ್ಯಾನ ಇಟ್ಟಿದ್ವಿ. ಒಂದು 6-7 ಜನ ಕುಂತಿದ್ರು. 18 ಗಂಟೆ, 19 ಗಂಟೆ, ಒಬ್ರು 24 ಗಂಟೆ ಕುಂತಿದ್ರು. ಒಬ್ರು 3-4 ಜನ ಕುಂತಿದ್ರು. ಅದ್ರಲ್ಲಿ ಒಬ್ರು ಅನುಭವ ಹಂಚ್ಕೊಂಡ್ರು. ನಾನು ಅವ್ರಿಗೆ ನೋ ಫುಡ್ ಅವತ್ತು, ನೋ ನೀರು ಏನು ಕೊಟ್ಟಿಲ್ಲ. ನಾವ್ ಹೇಳಿದ್ವಿ, ನೀವ್ ಯಾವಾಗ ಕಣ್ ಬಿಡ್ತೀರಿ, ನಿಮ್ಮನ್ನ ನಾವು ಡಿಸ್ಟರ್ಬ್ ಮಾಡಲ್ಲ, ನಿಮ್ಗೆ ಯಾವಾಗ ಬೇಕು ಅನ್ಸಿದ್ರೆ ಅವಾಗ ಕಣ್ ಬಿಟ್ರೆ ಅಲ್ಲಿ ಯಾವಾಗ್ಲೂ ಜ್ಯೂಸು ಅವೆಲ್ಲ ವ್ಯವಸ್ಥೆ ಮಾಡಿದ್ವಿ, ನಿಮಗ್ ಸಿಗುತ್ತೆ ಅಂತ. ಆ ಟೈಮಲ್ಲಿ ನೀವ್ ಯಾವಾಗ ಈಗ ಊಟ ಟೈಮಿಗೆ ಬಂದ್ರೆ ಊಟ ಸಿಗುತ್ತೆ, ಸಾಯಂಕಾಲ ಇದು ಸಿಗುತ್ತೆ, ಪ್ರತಿ ಯಾವ್ದೋ ಒಂದು ಐಟಮ್ ಸಿಗುತ್ತೆ ನಿಮ್ಗೆ ಕಣ್ಬಿಟ್ಟಾಗ ಅಂತ. ಅವ್ರು ಹೇಳಿದ್ರು, ಇಲ್ಲ ಯಾರೊಬ್ರು ಬಂದು ನನಗೆ ಬೆಳ್ಳುಳ್ಳಿ ಹಣ್ಣಿನ ಆ ಜ್ಯೂಸ್ ಅಂದ್ರೆ ಬಹಳ ಇಷ್ಟ, ನನಗೆ ಹೊಟ್ಟೆ ತುಂಬಾ ಅಷ್ಟು ಬೆಲ್ದಣ್ಣಿನ ಜ್ಯೂಸ್ ಕುಡಿಸಿ ಹೋದ್ರು ಅವ್ರು ಅಂತ ಹೇಳಿದ್ರು. ಮಾಮೂಲಿ ಸಾಧನೆನೇ ಮಾಡಿದ್ರೆ ಬಂದು ಕುಡಿಸ್ತಾರೆ ಅಂದಾಗ ಆತ 3 ದಿನ ಕುತ್ಕೊಂಡು ಧ್ಯಾನ ಮಾಡಿದಾಗ ಯಾಕೆ ದೇವನ ದೇವತೆಗಳು ಬಂದು ಅಡಿಗೆ ಮಾಡಿರ್ಬಾರ್ದು? ಇದನ್ನ ನಮ್ ತಲೆಗೆ ಬಂತು ಒಂದು. ಆಮೇಲೆ 2:30-3 ಗಂಟೆ ಹೊತ್ತು ಕುತ್ಕೊಂಡಿದ್ವಿ. ಒಂದ್ ಕಾಲು ನಾನ್ ಚಾಚದ್ದು, ಒಂದ್ ಕಾಲು ಮಡ್ಚದ್ದು ಮಾಡ್ತಾ ಇದ್ದೆ. ಏನ್ ನಾಗೇಂದ್ರಪ್ಪ ಅಂತ ಕೇಳಿದಾಗ ಸುಡಿ ಅವ್ರು ಹೇಳಿದ್ರು, ಅವ್ರು ಕನ್ನಡದಲ್ಲಿ ಹೇಳ್ತೀನಿ, ಅವ್ರು ತೆಲುಗಲ್ಲಿ ಮಾತಾಡಿದ್ದು, ಕನ್ನಡದಲ್ಲಿ ಹೇಳ್ತೀನಿ. ಈ ವಯಸ್ಸಿಗೆ 30-35 ವರ್ಷ ನಿನಗೆ 2 ಗಂಟೆ ಹೊತ್ತು ಕುತ್ಕೊಳಕ್ ಆಗ್ತಿಲ್ಲ ನಿನಗೆ, ನೀನು ಎಲ್ಲ ಮಕ್ಕಳು ಮರಿ ಆದ್ಮೇಲೆ ಎಲ್ಲ ಜವಾಬ್ದಾರಿ ಬಿಟ್ಟು ಧ್ಯಾನ ಮಾಡ್ತೀನಿ, ಆಧ್ಯಾತ್ಮ ಮಾಡ್ತಿದ್ರೆ ಹೆಂಗ್ ಸಾಧ್ಯ ಆಗತ್ತೆ? ವಯಸ್ಸಲ್ಲಿ ಇರ್ಬೇಕಾದ್ರೇನೆ ಸಾಧನೆ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಅದಾದ್ಮೇಲೆ ಬಂದು ನಾನು ದೀಕ್ಷೆ ತಗೊಳಕ್ ಕೂಡ ರೆಡಿ ಆಗಿದ್ದೆ. ನಮ್ಮನೆಯವ್ರಿಗೆ ಹೇಳ್ದೆ, ಇಲ್ಲ ನಿಮ್ ಮಕ್ಕಳು ಮರಿ ಮದುವೆ ಮಾಡ್ಬಿಟ್ಟು ನೀವೇನನ್ನ ಮಾಡ್ಕೊಳ್ರಿ, ಎಲ್ಗನ ಹೋಗ್ರಿ. ಯಾಕೆಂದ್ರೆ ಬಹಳ ಬಿಗಿ ಅವ್ರದ್ದು. ನಮ್ ತಂದೆ ನನ್ ಮದ್ವೆ ಕೂಡ ಆಚೆ ಮನೆ ಮೇಲೆ ಕುಂತಿರ್ಲಿಲ್ಲ. ಬಹಳ ಅದ್ರ ಒಂದು ನೋವಿತ್ತು. ಆ ನೋವು ಮಕ್ಳಿಗೆ ಬರೋದ್ ಬೇಡ, ನಿಮ್ ಮಕ್ಳಿಗೆ ಬರೋದ್ ಬೇಡ, ನೀವು ಮದುವೆ ಮಾಡಿ ನೀವೇನಾದ್ರೂ ಮಾಡ್ಕೊಳ್ರಿ ಅಂತ. ಅವ್ರು ನನ್ ಮಗ ಇನ್ನ 8ನೇ ಕ್ಲಾಸಿಗೆ ಸೇರ್ಸಕ್ ಹೋಗ್ತಿದ್ವಿ, ಆವಾಗ್ಲೇ ತೀರ್ಕೊಂಡ್ರು ಅವ್ರು ತೀರ್ಕೊಂಡಿದ್ದು ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದಿ. ಈಗ ನಾನು 11:45 ನಾನು ಪ್ರಾಣ ತ್ಯಾಗ, ಈ ದೇಹ ಬಿಟ್ಟು ಹೊರ ಹೋಗ್ತೀನಿ, ನೀವ್ ಯಾರಿಗೂ ಫೋನ್ ಮಾಡಿ ಕರೆಸಿ ಎಲ್ಲಾರು ಬರೋರು ಕಾಯಂಗಿಲ್ಲ, ಅರ್ಧ ಗಂಟೆ ಒಳಗಡೆ ನೀವು ಈ ದೇಹನ ದಫನ್ ಮಾಡ್ಬೇಕು ನೀವು ಅಂತ ಹೇಳಿ ಪ್ರಾಣ ಬಿಟ್ಟಿದ್ದಾರೆ. ಅಲ್ಲಿ 1.5 ಗಂಟೆ ತಗೊಂಡಿದ್ದಾರೆ ಅವ್ರು ದಫನ್ ಮಾಡಕ್ಕೆ. ಯಾಕೆ ಏನು ಅಂತ ಕೇಳಂಗಿಲ್ಲ, ಅಷ್ಟು ಹೇಳಿದ್ರು ಪ್ರಾಣ ಬಿಟ್ರು. ಅದು ಅವರ ಒಂದು ನಾನು ಗ್ರೇಟ್ನೆಸ್. ಕರೆಕ್ಟ್ ಆಗಿ 11:50 ಅವ್ರು ಪ್ರಾಣ ಬಿಟ್ಟಾಗ ಅವ್ರು ಹೇಳಿದ್ದೊಂದು ಮಾತೇನಪ್ಪಾ ಅಂದ್ರೆ, ಬ್ರಹ್ಮಲೋಕ, ವಿಷ್ಣುಲೋಕ, ಶಿವಲೋಕ ಎಲ್ಲೇ ಹೋದ್ರು ನೀವು ಅಲ್ಲಿ ಸಾಧನೆ ಮಾಡೋದ್ ನಿಲ್ಸಿದ ತಕ್ಷಣ ನಿಮ್ಮ ಎನರ್ಜಿ ಖರ್ಚಾಗುತ್ತೆ. ಮತ್ತೆ ನೀವು ಈ ಭೂಮಿಗೆ ಬರ್ಬೇಕಾಗತ್ತೆ. ನೀವು ಯಾರಿಗೋ ನಮಗ ಇಲ್ಲಮ್ಮ ಬರ್ತಾ ಇಲ್ಲ, ಬಹುಶಃ ನಂದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಓಕೆ, ಹೇಳಿ ಸರ್. ನೀವು ಯಾರಿಗೋಸ್ಕರ ಧ್ಯಾನ ಮಾಡ್ಬೇಕೋ ಪರ ಆತ್ಮನಿಗೋಸ್ಕರ ಧ್ಯಾನ ಮಾಡ್ಬೇಕು. ಅಂದ್ರೆ ಎಲ್ಲರಲ್ಲಿರುವ ಆತ್ಮ
ಅನ್ನೋ ಮಾತನ್ನ ಹೇಳಿದ್ರು ಅವ್ರು. ಆ ಇದನ್ನ ನೀವು ಇನ್ನೊಂದು ಮಾತು ಹೇಳಿದ್ರು, ಶಿಷ್ಯ ಗುರು ಬೇಕು ಅಂತ ರೆಡಿ ಆದ್ರೆ ಗುರು ನಿಮ್ಮನ್ನ ಹುಡುಕೊಂಡ್ ಬರ್ತಾನೆ ಅಂತ. ಆವಾಗ ನಾನು ನಮ್ಮ ಮನೆಯವ್ರ ಪಾಪ ಅವರು ಒಂದೊಂದೇ ಸಂಸ್ಥೆಗೆ ಹೋಗೋದು, ಇವತ್ತು ಬಹಳ ಚೆನ್ನಾಗಿ ಹೇಳ್ತಾರೆ ವಿಚಾರ ಅನ್ನೋದು. ನಾನು ಹೋದ್ರೆ ಬರೇ ದುಡ್ಡಿನ ವಿಚಾರ ಮಾತಾಡೋದು. ಇವೇ ನಡೀತಾ ಬಂತು. ನಾನು ಆ ರವಿಶಂಕರ್ ಗುರುಜಿ ಆಶ್ರಮಕ್ಕೆ ಹೋಗಿ 5 ದಿನದ ಟ್ರೈನಿಂಗ್ ತಗೊಂಡು ಎಲ್ಲ ಬಂದೆ. ಆದ್ರೂನು ಎಲ್ಲೋದ್ರು ದುಡ್ಡು 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 ಅಂತಾನೆ ಬರೋದು. ಹಂಗೆ ಹುಡುಕ್ಬೇಕಾದ್ರೆ ಯಾವುದೇ 1 ರೂಪಾಯಿ ಮುಟ್ಟದಲೆ ಧ್ಯಾನ ಹೇಳ್ಕೊಡ್ತೀನಿ ಅಂತ ಬಂದ ಪತ್ರಿಕಾರೊಬ್ಬರೇ. ನನ್ನ ಒಂದು 8 ವರ್ಷ ನಾನು ಗುರುವಿನ ಸಂಘ ಸೇರ್ಬೇಕು ಅಂತ ನಾನು ನಮ್ಮ ಮನೆಯವ್ರು ಹುಡುಕಿದ್ರೆ, ನಮ್ಮ ಮನೆಯವರ ಪಾಪ ಮುಂದೆ ಬಿದ್ದು ಹುಡುಕರು. ಅವರೇ ಹುಡುಕಿದ್ದು ಪಿರಮಿಡ್ ಸಂಸ್ಥೆ ಕೂಡ. ಹಂಗೆ ಬಂದಂತ ಸಂದರ್ಭದಲ್ಲಿ ನಾನು ಎಷ್ಟು ಖರ್ಚು ಮಾಡೋಣ ಗೊತ್ತಿಲ್ಲ ನನಗೆ ಲೆಕ್ಕನೇ ಇಲ್ಲ ನನಗೆ ಸಮಾಧಾನ ಆಗಷ್ಟು ಖರ್ಚು ಮಾಡ್ತಾ ಇರ್ತೀನಿ. ಯಾರು ನನಗೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಎಲ್ಲೂ ಪಿರಮಿಡ್ ಸಂಸ್ಥೆಗಳಲ್ಲಿ ಎಲ್ಲೂ ಹೇಳಲ್ಲ. ಯುವರ್ ಚಾಯ್ಸ್, ನಿನ್ನಿಷ್ಟ, ನೀನ್ ಎಷ್ಟನ್ನ ಖರ್ಚು ಮಾಡ್ಕ ಅಂದ್ರೆ ಅಷ್ಟು ಅದೆಲ್ಲ ಮ್ಯಾಚ್ ಆಗ್ತಾ ಬಂತು. ಎಲ್ಲ ಆದ್ಮೇಲೆ ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು, ಊರಿಗೆ ಕರ್ಕೊಂಬಂದು ಎಲ್ಲ ಮಾಡಿದೆ. ಆಮೇಲೆ ಒಂದು ಅನುಮಾನ ಬಂತು, ನಾನು ಹೋಗ್ತಾ ಮಾರ್ಗ ಕರೆಕ್ಟಾ ತಪ್ಪ? ಸಾರು ನ್ಯೂ ಎನರ್ಜಿ ಅಂತಾರೆ, ರೋಪ್ ಸಾಂಗ್ ರಾಂಪ ಅಂತಾರೆ, ನಾನಾ ಪುಸ್ತಕಗಳ ಹೆಸರು ಹೇಳ್ತಾರೆ. ಮತ್ತೆ ಇವ್ರು ನೋಡಿದ್ರೆ ನಾನ್ ಗುರು ಅಲ್ಲ, ನಿನ್ ಶ್ವಾಸವೇ ಗುರು ಅಂತಾರೆ. ಮತ್ತೆ ಈ ಮಾರ್ಗ ರೈಟ್ ರಾಂಗ? ಯಾರೋ ಬರ್ತಾರೆ, ನಾನು 6 ತಿಂಗಳಾಯ್ತು ಧ್ಯಾನ ಮಾಡಕ್ ಶುರು ಮಾಡಿ ಅಂತಾರೆ, ವಿಚಾರ ಹೇಳ್ತಾರೆ. ಅವನಿಗೆ ತಿಳಿದಿದ್ದು ಹೇಳ್ತಾನೆ, ಇನ್ನೊಬ್ಬ ನಾನು ನನ್ನಂಗೆ ಹೇಳ್ತೀನಿ, ಇನ್ನೊಬ್ರು ನಿಮ್ ಕ್ಲಾಸಲ್ಲೇ ಹೇಳ್ತಾ ಇರ್ತಾರೆ. ಪ್ರತಿ ಸಾರಿ ಒಬ್ಬೊಬ್ರು ಬಂದಾಗ ಒಂದೊಂದು ನಮೂನಿ ವಿಚಾರವನ್ನ ಅವರ ಅನಿಸಿಕೆಗಳನ್ನ, ಅವರ ಅನುಭವಗಳನ್ನ ನಿಮ್ಮ ಹತ್ರ ಎಲ್ಲ ಹೇಳಿ ಹೋಗ್ತಾರೆ. ನೀವ್ ಯಾರನ್ನ ಫಾಲೋ ಆಗ್ಬೇಕು? ನನ್ ಫಾಲೋ ಆಗ್ಬೇಕಾ? ಪತ್ರಿಸಾರನ್ ಫಾಲೋ ಆಗ್ಬೇಕಾ? ಹಿಂದಿನ ಮಾರ್ಕ್ಸ್ ಯಾರನ್ನ ಫಾಲೋ ಮಾಡ್ಬೇಕು? ಇದು ನನಗೂ ಬಂತು ಕನ್ಫ್ಯೂಸ್. ಒಬ್ಬ ಮಾಸ್ಟರ್ನ ಕೇಳಿದೆ, ಪಿರಮಿಡ್ ಮಾಸ್ಟರ್ನ, ಸರ್ ಇದನ್ನ ಫಾಲೋ ಆಗ್ಬೇಕು ಅಂದ್ರೆ ಮತ್ ನಾನೇನ್ ಮಾಡ್ಬೇಕು? ನನಗೆ ಕನ್ಫರ್ಮೇಶನ್ ಬೇಕಲ್ಲ, ಹೆಂಗ್ ಮಾಡ್ಬೇಕು? ಅವ್ರಿಗೆ ಏನ್ ತಿಳಿತಾ ಗೊತ್ತಿಲ್ಲ. ನೀನ್ ಯಾರನ್ನ ನಂಬಿದ್ಯೋ ಧ್ಯಾನ ಕುತ್ಕ, ಅವ್ರು ಬಂದು ನನಗೆ ಡೈರೆಕ್ಷನ್ ಕೊಡ್ಬೇಕು ಅಂತೇಳಿ ಧ್ಯಾನ ಕುತ್ಕ, ಅವ್ರು ಬಂದು ಡೈರೆಕ್ಷನ್ ಕೊಡ್ತಾರೆ ಅಂದ್ರು. ನಾನು ಒಂದಿನ ಧ್ಯಾನ ಕೂತ್ಕೊಂಡೆ, ಗುರುವೇ ನಾನು ನಿನ್ ನಂಬಿದ್ದೀನಿ, ಈ ಮಾರ್ಗ ಕರೆಕ್ಟ್ ತಪ್ಪ ಬಂದು ನೀನ್ ಹೇಳಿದ್ರೆ ಮುಂದುವರಿತೀನಿ, ಇಲ್ಲ ಇಲ್ಲಿಗೆ ನಿಂತ್ಕೊಂತೀನಿ, ನಾನು ನಿಲ್ಲಿಸ್ತೀನಿ ನಾನು ಅಂತ. ಒಂದ್ ಕಡೆ ನನ್ನ ಹತ್ರ ವಿಚಾರ ವಿನಿಮಯ ಮಾಡ್ಕೊಂಡಂತ ಗುರುಗಳು, ಒಂದ್ ಕಡೆಗೆ ಪತ್ರಿಸಾರು, ಇಬ್ರು ನಡ್ಕೊಂಡ್ ಬರ್ತಾರೆ. ಬರ್ತಾ ಇಬ್ರು ಒಬ್ರೇ ಆಗ್ತಾರೆ. ನಾನು ಮತ್ತೆ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಕೇಳಿದೆ, ಏನ್ ಸರ್ ಹಿಂಗೆ ಅಂತ. ನಿನ್ಗೆ ಅನುಮಾನ ಇತ್ತಲ್ಲ, ಇನ್ನೊಂದ್ಸರಿ ಕೂತ್ಕ ಅಂತ. ಒಂದ್ಸರಿ ಕೂತ್ಕೊಂಡೆ. ಸೇಮ್ ಪದೇ ರಿಪೀಟ್ ಆಯ್ತು. ರಿಪೀಟ್ ಆದ್ಮೇಲೆ ನಾನು ನಡೆಯುವ ಮಾರ್ಗ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮೇಶನ್ ಆಯ್ತು. ಕನ್ಫರ್ಮೇಶನ್ ಆದ್ಮೇಲೆ ಧುಮುಕಿದೆ ಮುಂದಿನ ಒಂದು ಆವಿಷ್ಕಾರಕ್ಕೆ. ಅಂದ್ರೆ ನಾನು ಹೇಳೋದು ಇಲ್ಲಿ, ಅದಕ್ಕೆ ಹೇಳೋದು, ಸ್ಪಿರಿಚುವಲ್ ಸೈನ್ಸ್ ಆಗಿ ನಾವು ಇದನ್ನು ಉಪಯೋಗಿಸ್ಬೇಕು. ಸೈನ್ಸ್ ಅಂದ್ರೆ ಪ್ರಯೋಗ, ವಿಜ್ಞಾನ ಅಂದ್ರೆ ಪ್ರಯೋಗ. ಇದು ಹೆಂಗಿರುತ್ತೆ ಅಂದ್ರೆ, ಒಂದತ್ರ ಒಬ್ಬ ಮಾಸ್ಟರ್ ಹೇಳ್ತಾರೆ, ನಾನು ಆತ್ಮವನ್ನ ನೋಡ್ಬೇಕು, ಆತ್ಮವನ್ನ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಹೋದ್ರೆ, ನೀನು ಅದೇ ಅಂತ ಅರಿವಾದಾಗ ನಿನಗೆ ಹೇಳಲು ಏನೂ ಇರುವುದಿಲ್ಲ. ನೀನ್ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ ಏನೂ ಇರೋದಿಲ್ಲ ಅಂತೆ. ನಾನು ಹೆಂಗ್ ಸಾರ್ ಅಂತ ಕೇಳಿದೆ, ಅದನ್ನ ಕ್ವಶನ್ ಬಂದಾಗ ಹೇಳಿದ್ರು, ನೀನು ಅಲ್ಲಿ ನೀನು ಅವನು ನಿರಾಕಾರ, ದೇವ್ರ ಯಾರಪ್ಪ? ನಿರಾಕಾರ. ಅವನಿಗೆ ಯಾವುದೇ ಆಕಾರ ಇಲ್ಲ, ಸ್ಪರ್ಶ ಇಲ್ಲ, ಗಂಧ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಅವನಿಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಿ ನೀವು? ಹೋಗ್ಲಿ, ಅವನು ಏನು ಇಲ್ಲ ಅವನು ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀರಾ?
ಎಲ್ಲವೂ ಅವನಾಗೆ ನಿಮ್ ಜೊತೆಗಿರ್ತಾನೆ. ನೀವು ನಿರಾಕಾರ ಅಂದ್ರೆ ಅವನಿಗೊಂದು ಆಕಾರ ಕಾಣ್ತಾನ, ಆಕಾರವಾಗಿ ಕಾಣ್ತಾನ ಅವನು. ಈಗ ಒಂದು ಖಾಲಿ ಜಾಗದಲ್ಲಿ ಏನ್ ಬೇಕಿರೋ ಕಾಣ್ಬೋದು ನಿಮಗೆ. ಕಾಣ್ದೇನೆ ಅಂದ್ರೆ ನೀನ್ ಏನ್ ಅನ್ಕಂತೀಯ ಅದನ್ನ ಬಿಟ್ಟು ಪರಮಾತ್ಮ ಇದ್ದಾನೆ ಅಂತ. ಅದನ್ನ ಪತ್ರಿ ಸರ್ ಒಂದ್ಸರಿ ಹಿಂಗೆ ಕೇಳಿದ್ವಿ. ಯಾವ್ದೋ ಒಂದು ವಿಚಾರ ಬಂತು, ಸರ್ ನಾವು ನಿಮ್ಮನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಕೇಳಿದ್ವಿ. ಹೇಳಿದ್ರೆ ಪತ್ರಿ ಸರ್, ನಾನ್ ನಿನ್ಗೆ ಅರ್ಥ ಆದ್ರೆ ನಾನು ಯಾಕೆ ಗುರು ಆಗ್ತೀನಿ ನಿನಗೆ ಅಂದ್ರು. ಸಿಂಪಲ್ ನೋಡ್ರಿ. ನಾನು ಗುರುಗಳನ್ನ ಅರ್ಥ ಮಾಡ್ಕೊಂಡು ಇದನ್ನ ಹಿಂಗ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ಅರ್ಥ ಆಗಲ್ಲ ಸರ್ ಅಂತ ನಾನಂದ್ರೆ, ನಾನ್ ನಿನಗೆ ಅರ್ಥ ಆದ್ರೆ ನಾನ್ ಯಾಕೆ ನಿನಗೆ ಗುರು ಆಗ್ತೀನಿ ಅಂದ್ರು. ಗುರು ಆಗೋವನೇ ಅರ್ಥ ಆಗಲ್ಲ ಅಂದಾಗ, ಪರಮಾತ್ಮನ ಕಡೆಗೆ ದಾರಿ ತೋರಿಸುವವನೇ ನಮಗೆ ಅರ್ಥ ಆಗಲ್ಲ ಅಂದಾಗ ಪರಮಾತ್ಮ ಹೆಂಗ ಅರ್ಥ ಆಗ್ತಾನೆ ನಮಗೆ? ನೀನೇನ್ ಅಂದ್ಕಂತೀಯೋ ಅದನ್ನ ಬಿಟ್ಟು ಬೇರೆ ಪರಮಾತ್ಮ ಆಗ್ತಾನೆ. ಪ್ರಯೋಗವನ್ನ ಮಾಡ್ತಾ 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 ಹೋದಾಗ ಅದರ ಒಂದು ತತ್ವ ಸಿದ್ಧಾಂತಗಳು ನಿಮ್ಗೆ ಅರ್ಥ ಆಗ್ತಾ ಬರ್ತವೆ. ನಾನೇನು ಪ್ರಯೋಗ ಮಾಡಲ್ಲ, ನಾನೇನು ಇಲ್ಲ, ನೀನ್ ಹೇಳ್ದಂಗೆ ನಾವ್ ಹೇಳಿದ್ದೇನು ನಡಿಬೇಕು ಅಂತಿಲ್ಲ. ನಾವ್ ಹೇಳಿದ್ದು ಏನು ನಡಿಬೇಕು ಅಂತಿಲ್ಲ. ಆದ್ರೆ ನಿನ್ನ ಅನುಭವ ಏನಾಗುತ್ತಲ್ಲ ಅದೇ ಗ್ಯಾರಂಟಿ. ನಾವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ನಮ್ಮ ಅನುಭವಗಳು, ನಮಗಾಗಿರುವಂತ ಅನುಭವಗಳು, ನಮ್ಮ ವಿಚಾರಧಾರೆಗಳು. ಏನು ನಾವು ಓದಿ ತಿಳಿದಿದ್ದೀವಿ, ಈ ಕೇಳಿ ತಿಳಿದಿದ್ದೀವಿ, ಅನುಭವಿಸಿ ಬಂದಿದ್ದಾವೆ, ಆ ವಿಚಾರಗಳನ್ನ ನಾವು ನಿಮ್ಮ ಹತ್ರ ಹಂಚ್ಕೊಂತ ಇದ್ದೀವಿ. ಯಾಕೆ ಹಂಚ್ಕೊಂತ ಇದ್ದೀವಿ ಅಂದ್ರೆ, ನಾವು ಹಂಚ್ಕೊಳ್ತಾ ಇರೋದ್ರಿಂದ ಇಂಥ ಒಂದು ಅನುಭವ ನಮಗೂ ಆಗ್ಬಹುದಾ, ಸಾಧನೆ ಮಾಡಿದ್ರೆ ಇವೆಲ್ಲ ಸಾಧ್ಯ ಆಗ್ತಾವ ಅಂತ ನೀವು ಸಾಧಕರಾಗ್ಲಿ, ಪ್ರಯೋಗಶೀಲರಾಗ್ಲಿ ಅನ್ನೋ ವಿಚಾರಕ್ಕೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಹೆಂಗೆ ನಾವು ಪ್ರಪಂಚದ ಜೊತೆಗೆ, ಪ್ರಪಂಚದಲ್ಲಿ ನಾವು ನಮ್ಮ ಕಾರ್ಯಗಳು ನಮ್ಮ ಇದಕ್ಕೆ ಹೆಂಗ್ ಸಿಗಾಕಂತೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ತಾಯಿಗೆ ಕಾಲು ನೋವು. ಕಾಲು ಹಾಸಿಗೆ ಮೇಲಿಂದ ನೆಲದ ಮೇಲೆ ಹಾಸಿಗೆ ಹಾಸಿ ಕಾಲು ಕೆಳಗಿದ್ರೆ ಆ ಕಾಲನ್ನ ಹಾಸಿಗೆ ಮೇಲೆ ಹಾಕೊಳಕ್ಕೂ ಆಗಲ್ಲ, ಅಷ್ಟ ಕಾಲು ನೋವು ಅವರಿಗೆ. ನಾನು ನನ್ನ ತಮ್ಮ ಚಿತ್ರದುರ್ಗ ಎಲ್ಲ ಕಡೆ ತೋರಿಸಿದೀವಿ. ಯಾವ ಒಂದು ಪಾಯಿಂಟುನು ಅವ್ರಿಗೆ ಅನುಕೂಲ ಆಗ್ಲಿಲ್ಲ. ಯಾರೋ ಒಬ್ರು ಹೇಳಿದ್ರು, ಸರ್ ಬೆಂಗಳೂರ್ಲಿಂದ ಹಾಸ್ಪಿಟ್ಲ್ ಇದೆ ಕರ್ಕೊಂಡು ಹೋಗ್ರಿ ಅಂದ್ರು. ನಾವು ನಂಬರ್ ಇಸ್ಕೊಂಡು ಫೋನ್ ಮಾಡಿ ತಿಳ್ಕೊಂಡು ಅಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋದ್ರೆ ಡಾಕ್ಟರ್ ಒಳಗಡೆಗೆ ನಮ್ ತಾಯಿನ ಬಿಡ್ತಾರೆ, ತಾಯಿ ಜೊತೆ ಇಬ್ಬರನ್ನ ಬಿಡ್ತಾರೆ. ನನ್ನ ತಂದೆ ಮತ್ತು ನನ್ನ ತಮ್ಮ ಇಬ್ರು ಒಳಗೋಗ್ಬಿಟ್ರು. ನಾನು ರಿಸೆಪ್ಷನಿಸ್ಟ್ ಹತ್ರ ನಿಂತ್ಕೊಂಡಿದ್ದೆ. ಆಯಮ್ಮಂಗೆ ಏನ್ ಅನ್ನಿಸ್ತಾ ಗೊತ್ತಿಲ್ಲ. ಆಯಮ್ಮ ಕೇಳಿದ್ಲು ಏನಾಗ್ಬೇಕು ಅಂತ. ನಮ್ ತಾಯಿ ಎಂದೆ. 2 ದಿನ ಎತ್ತಿ ಆಡ್ಸಿದ್ವಿ, ಸೊಂಟ ನೋವ್ತಿದಾವೆ. ಆಯಮ್ಮ, ಸಾರ್ ನಿಮ್ಗೂ ಬರ್ಬೋದು, ಹುಷಾರಾಗಿರ್ರಿ ಅಂದ್ರು. ನಾನ್ ನೆಕ್ಸ್ಟ್ ಕ್ವಶನ್ ಏನ್ ಗೊತ್ತಾ ನಿಮಗೆ, ಅದು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ. ಅದು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾನು? ಯಾಕೆಂದ್ರೆ ಇಲ್ಲಾಗಲೇ ಪೈನ್ ಶುರುವಾಗಿದಾವಲ್ಲ. ನಮ್ ತಾಯಿಗೆ 42, 43, 44 ವರ್ಷಕ್ಕೆ ಕಾಲ್ ನೋವು, ಕೈ ನೋವು ಎಲ್ಲ ನೋಡಿದೀವಿ ನಾವು. ನಾವು ಹತ್ತತ್ರ 37, 38 ವರ್ಷದ ಲೆವೆಲ್ಗೆ ಬಂದಿದೀವಿ, ಹತ್ತತ್ರದಲ್ಲಿದ್ದೀವಿ. ಮತ್ತೆ ಭಯ ಶುರು ಆಯ್ತು, ಏನ್ ಮಾಡ್ಬೇಕಮ್ಮ ಅಂತೆ, ಗೊತ್ತಿಲ್ಲ ಅಂತ. ಮತ್ತೆ ವಾರ ಕರ್ಕೊಂಬರ್ರಿ ಅಂತ ಹೇಳಿದ್ರು. 1 ವಾರ ರಾತ್ರಿಯಲ್ಲಿ ಒದ್ದಾಡಿದೀನಿ ನಾನು. ಬಂದ್ಬಿಟ್ರೆ ಏನ್ ಮಾಡ್ಬೇಕು, ಬಂದ್ಬಿಟ್ರೆ ಏನ್ ಮಾಡ್ಬೇಕು, ಬಂದ್ಬಿಟ್ರೆ ಏನ್ ಮಾಡ್ಬೇಕು ಅಂತ. ಹೋಗಿ ಸೇಮ್ ಪೊಸಿಷನ್ ಓದಿ ಒಳಗೋದ್ರು. ನಾನು ಅದೇ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡಿದ್ದೆ. ನಾನು ಒಬ್ಬ ಹೆಣ್ಮಗಳು ಬಂದ್ಲು. ಹೆಂಗಿದಾಳಪ್ಪ ಅಂದ್ರೆ, MK ಬಿಟ್ರೆ ತೋಲು ಬಿಟ್ರೆ MK ಅಷ್ಟೇ ಇರೋದ ಎಮ್ಮನಿಗೆ, ಬೇರೆ ಏನು ಇಲ್ಲ. ಅಷ್ಟು ಲೀನ್ ಆಗಿದ್ದಾಳೆ. ಸೇಮ್ ನಮ್ ತಾಯಿನ ಫಸ್ಟ್ ಟೈಮ್ ಹೋದಾಗ ಹೆಂಗೆ ವೀಲ್ ಚೇರ್ ಕರ್ಕೊಂಡ್ ಬರ್ತಾ ಇದ್ರು. ನನ್ಗೆ ಯಾಕಂದ್ರೆ ತಮ್ಮ ಇವ್ರಿಗೇನಾಗಿದೆ ಅಂತ ಕೇಳಿದ್ರು. ಸರ್ ಸೇಮ್ ಕೇಸ್ ಒಂದು. ಅಲ್ಲಮ್ಮ, ನನಗೆ ಹೇಳ್ದೆ ನೀನು ದಪ್ಪ ಇದ್ದೀರಿ ಸರ್, ನೀವು ಬರ್ಬೋದು ಹುಷಾರು ಅಂದೆ.
ಆಯಮ್ ನೋಡಿದ್ರೆ ಅಷ್ಟೆಲ್ಲಾಗಿದ್ದಾಳೆ, ಮತ್ತೆ ಆಯಮ್ಮಂಗ್ ಬಂದಿದೆಯಲ್ಲ ಅಮ್ಮ ಅಂತಂದೆ. ಏನ್ ಮಾಡಕ್ಕಾಗತ್ತೆ ಸರ್, ಕರ್ಮ ಅಂದ್ಲು. ಅಂದ್ರೆ ಕರ್ಮ ಇದ್ರೇನೆ ಇದು ಬರುತ್ತೆ, ಅದು ಕನ್ಫರ್ಮ್ ಆಯ್ತು. ಮತ್ತೆ ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು, ಯಾರೇನು ಅನುಭವಿಸಕ್ ಆಗಲ್ಲ. ಮತ್ತೆ ಈ ಕರ್ಮಕ್ಕೆ ಅತೀತರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದ್ ಕ್ವಶನ್ ಮಾಡ್ತೀವಿ. ಕರ್ಮಕ್ಕೆ ಅತೀತ ಆದ್ರೆ ಏನ್ ಮಾಡ್ಬೇಕು? ಕರ್ಮ ಯಾರನ್ನ ಬಿಡಲ್ಲ. ಅದಕ್ಕೆ ಹೇಳ್ತಾರೆ, ಕರ್ಮ ಈಶ್ವರನ್ನ ಬಿಟ್ಟಲ್ಲೇ ನಿನ್ನೇನ್ ಬಿಡ್ತಾರೆ ಅಂತ. ದೇವರು ಕ್ಷಮಿಸಿದರೂ ಕ್ಷಮಿಸಬಹುದು, ಕರ್ಮ ನಿನ್ನನ್ನು ಕ್ಷಮಿಸುವುದಿಲ್ಲ ಅನ್ನೋದೊಂದು ಮಾತು, ನಾಡಿನ ಮಾತು. ಯಾಕೆಂದ್ರೆ ದೇವರು ಕರುಣಾಮಯಿ ಅಂತ. ಮತ್ತೆ ಈ ಕರ್ಮವನ್ನು ಮಾಡಿದರೆ ಯಾರು? ನಾವೇ ಮಾಡಿದೀವಿ, ಅದನ್ನ ನಾವೇ ಅನುಭವಿಸಕ್ ಆಗಲ್ಲ ಅಂತ ಒಂದು ಸಿಚುಯೇಷನ್. ಈ ಕರ್ಮಾತೀತರಾಗ್ಬೇಕು ಅಂದ್ರೆ ಪತ್ರಿಸಾರಿ ಹೇಳ್ಕೊಟ್ಟಿದ್ದು, ತೋರಿಸಿದ್ದು ದಾರಿ ನ್ಯೂ ಎನರ್ಜಿ ಅನ್ನುವಂತ ಒಂದು ಬುಕ್. ಆಮೇಲೆ ಇದು ನ್ಯೂ ಎನರ್ಜಿ ಇದೆಯಲ್ಲ, ಇದರಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ, ನಮ್ ಜೊತೆಗೆ ಇದ್ರು, ವಿಚಾರ ವಿನಿಮಯಗಳನ್ನ ಮಾಡ್ತಾ ಇದ್ರು. ಆ ನ್ಯೂ ಎನರ್ಜಿಯನ್ನ ಏನ್ ಹೇಳುತ್ತೆ? ಭಗವದ್ಗೀತೆ ಏನ್ ಹೇಳುತ್ತೆ? ಅರ್ಜುನ್ ಏನ್ ಹೇಳ್ತಿರ್ಬೇಕು? ಭಗವದ್ಗೀತೆ, ಯುದ್ಧ ಮಾಡು, ಫಲಾಫಲಗಳು ಅಪೇಕ್ಷಿಸಬೇಡ, ನಿನ್ ಸಂಬಂಧ ಇಲ್ಲ, ಯುದ್ಧ ಮಾಡು ಅಂತ. ನ್ಯೂ ಎನರ್ಜಿನಲ್ಲಿ ಯಾವ ತರ ಹೇಳ್ತಾರೆ? ಒಂದ್ ಫ್ಯಾನ್ ತಿರ್ಗ್ಬೇಕು ಅಂದ್ರೆ 3 ವೈರ್ ಇರ್ಬೇಕು, ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್. ನೀನ್ ನ್ಯೂಟ್ರಲ್ ಆಗ್ಬೇಕು ಅಂತ. ಪಾಸಿಟಿವ್ 33% ಕೊಡು, ನೆಗೆಟಿವ್ 33% ಕೊಡು, 33.3333, ನ್ಯೂಟ್ರಲ್ಗೂ 33. ಏನೇ ಆದ್ರೂ ಒಂದೇ ತರ ಇರುವಂತ. ಯಾರು ಏನೇ ಹೇಳಿದ್ರು ನೀನು ನಿಶ್ಚಲನಾಗಿರ್ಬೇಕು, ತ್ರಿಗುಣಾತೀತನಾಗಬೇಕು. 3 ಗುಣಗಳು ನಿನ್ನ ಹತ್ರ ಇರಬಾರ್ದು. ಯಾವುದೇ ಬಂದ್ರು ನೀನು ಸಮವಾಗಿ ನೋಡುವಂತ ವ್ಯಕ್ತಿ ಆಗ್ಬೇಕು. ಯಾವ ಮಾರ್ಗಕ್ಕೆ ಹೋದ್ರು ನೀನು ಅದನ್ನೇ ಹೇಳದ್. ನೀನ್ ಭಕ್ತಿ ಮಾರ್ಗಕ್ಕೆ ಹೋಗ್ತೀಯಾ, ಪ್ರೀತಿ, ಪ್ರಾರ್ಥನೆ, ಶರಣಾಗತಿ ಇದರ ಕೇಂದ್ರ ಬಿಂದುಗಳು. ಜ್ಞಾನ ಮಾರ್ಗಕ್ಕೆ ಹೋಗ್ತೀಯಾ, ಬುದ್ಧಿಯನ್ನು ಆಕರ್ಷಿಸ್ತದೆ. ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಕುರಿತು ವಿಚಾರ ವಿನಿಮಯಗಳನ್ನು ಮಾಡ್ತೀವಿ. ಅದಾದ್ಮೇಲೆ ಕರ್ಮ ಮಾರ್ಗಕ್ಕೆ ಹೋಗ್ತೀವಿ. ಕರ್ಮ ಮಾರ್ಗ ಏನ್ ಹೇಳುತ್ತೆ? ನೀನ್ ಮಾಡಿದ್ ನೀನ್ ಊಟ ಮಾಡ್ಬೇಕಪ್ಪ ಅಂತ ಹೇಳುತ್ತೆ. ಮತ್ತೆ ಈ ಕರ್ಮದಿಂದ ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಧ್ಯಾನ ಮಾಡಿ ಜ್ಞಾನದಿಂದ ನಿನ್ನ ಕರ್ಮ ದದ್ದ ಆಗುತ್ತೆ ಅನ್ನುವಂತ ವಿಚಾರಗಳನ್ನ ಪತ್ರಿಸಾರ್ ಹೇಳಿದ್ರು. ನೀನ್ ಯಾವಾಗ ಧ್ಯಾನ ಮಾಡ್ತಾ ಕುತ್ಕಂತೀಯೋ, ನೀನ್ ಏನೇನ್ ಮಾಡಿದೀಯೋ ಜನ್ಮ ಜನ್ಮಗಳದ್ದು ನಿನ್ ಕಾಣಿಸ್ತಾ ಬರುತ್ತೆ ನಿನ್ನ ಧ್ಯಾನದಲ್ಲಿ. ಅವಾಗ ಏನ್ ಮಾಡ್ತೀವಿ? ಕಟ್ ಮಾಡು, ಬೇಕಿಲ್ಲ ಅಂದ್ರೆ ಕಟ್ ಮಾಡು, ಉಸಿರಾಟದ ಕಡೆ ಗಮನ ಕೊಡು ಅಂತ. ಇದೇ ಒಂದು ವಿಚಾರವನ್ನ ಮಹಾಭಾರತದಲ್ಲಿ ಈ ಸಮುದ್ರ ಮಂಥನದಲ್ಲಿ ಹೇಳ್ತಾರೆ. ಸಮುದ್ರ, ದೊಡ್ಡ ಸಮುದ್ರ, ಆ ಸಮುದ್ರಕ್ಕೆ ಕೆಳಗಡೆ ಕುಡುಗೋಲು ಯಾವುದು? ದೊಡ್ಡ ಮೇರು ಪರ್ವತ. ಕೆಳಗಿದ್ದಿದ್ಯಾವುದು? ಆಮೆ. ಅದಕ್ಕೆ ಸರ್ಪ, ಹಗ್ಗ. ಒಂದ್ ಕಡೆಗೆ ದೇವತೆಗಳು ಹೇಳ್ತಿದ್ದಾರೆ, ಒಂದೊಂದ್ ಕಡೆಗೆ ರಾಕ್ಷಸರು ಹೇಳ್ತಾರೆ. ಏನ್ ಬಂತು? ಆಲಾಹಲ ಬಂತು, ಆಮೇಲೆ ಅಮೃತ ಬಂತು. ಇವಾಗ ನೀವು ಧ್ಯಾನ ಕುಂತಿದ್ದೀರಾ, ಉಸಿರಾಡ್ತಾ ಇದ್ದೀರಾ, ನಿಮ್ಮ ಆಲ ಬಂತು, ನಾನಾ ವಿಚಾರಗಳು. ನೀವು ಸ್ಟಾರ್ಟಿಂಗ್ ಅಲ್ಲಿ ಕುತ್ಕೊಂಡಿರೋರಿಗೆ ನೀವು ಏನೇನು ಮರಿಬೇಕು ಅಂತ ಮಾಡಿದ್ರು ಅವೆಲ್ಲ ಬಂದವು ಹೊರಗಡೆಗೆ. ಅದನ್ನ ಎಲ್ಲ ಕಂಠದಲ್ಲೇ ವಿಷಕಂಠನಾಗಿ ನೀನೇ ಇಟ್ಕೋಬೇಕು. ಅದನ್ನ ಯಾರತ್ರ ಹೇಳಂಗಿಲ್ಲ, ನುಂಗಂಗಿಲ್ಲ. ಆಮೆ ಅಷ್ಟು ಸಹನೆಯಿಂದ ಕುತ್ಕೋಬೇಕು ನೀನು, ಮೇರು ಪರ್ವತದ ರೀತಿಯಲ್ಲಿ. ನೀನು ಒಂದ್ ಕಡೆ ಧ್ಯಾನ ಮಾಡಿದ್ರೆ ಎನರ್ಜಿ ಬಂದಂಗಾಗುತ್ತೆ, ಒಂದ್ ಕಡೆ ಆಲೋಚನೆಗಳು ಬರ್ತವೆ. ಇವು ತೊಳಲಾಡ್ತಾ ನಡೀತಾ 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 ಕೊನೆಗೆ ಎಲ್ಲಾ ನಿನ್ನ ಕರ್ಮಗಳೆಲ್ಲ ಬಂದು ಸಿಗಾಕೊಂಡು ಇಲ್ಲಿ. ಆಮೇಲೆ ಏನಾಗತ್ತಪ್ಪ? ವಿಷ ಬರುತ್ತೆ, ಅದನ್ನ ಇಟ್ಕೋಬೇಕು ಗಂಟ್ಲಲ್ಲಿ. ಆಮೇಲೆ ನೀನು ಅಮೃತ ಬರುತ್ತೆ ನಿನ್ನೊಳಗಡೆ. ಧಾರಾಕಾರವಾಗಿ ಆಕಾಶ ತತ್ವದ ಮೂಲಕ ಒಳಗಡೆ ಜೊಲ್ಲು ಬಂದಂಗಾಗತ್ತೆ ನಿಮ್ಮೊಳಗಡೆನೆ. ಅದು ಅಮೃತ ಬಿಂದು, ಅದನ್ನ ನೀವು ಕುಡಿಬೇಕು.
ಅಂದ್ರೆ ಅದನ್ನ ಶ್ವಾಸ ನಿಶ್ವಾಸ ಉಚ್ಛ್ವಾಸಗಳನ್ನ ಎಳೆದಾಡದ್ರಿಂದ ಅದಕ್ಕೆ ಪ್ರಾಣಾಯಾಮ, ಈ ಮೂಗಲ್ ತಗೊಂಡ್ ಈ ಮೂಗಲ್ ಬಿಡ್ರಿ, ಈ ಮೂಗಲ್ ತಗೊಂಡ್ ನಿಮ್ ಯಾಕೆ ಇವನ್ನೆಲ್ಲ ಮಾಡಿಸ್ತಾರಪ್ಪ ಅಂತಂದ್ರೆ ನಿನ್ನ ಮನಸ್ಸು ಕುದುರ್ಬೇಕು, ಒಂದತ್ರ ಕೇಂದ್ರೀಕೃತವಾಗ್ಬೇಕು. ಅದಕ್ಕೋಸ್ಕರ ಇವನ್ನೆಲ್ಲ ಮಾಡಿ ನೀನು ಕುಂತ್ಕೋಬೇಕು ಅನ್ನುವಂತ ನಿಯಮಗಳನ್ನ ಮಾಡಿರೋದು. ಮೊದ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಸೋರು ಇದನ್ನೆಲ್ಲ ಸ್ಕೂಲ್ಗಳಲ್ಲಿ, ಹೊರಗಡೆ ಮನೆಗಳಲ್ಲಿ ಎಲ್ಲ. ಈಗೆಲ್ಲ ಮಾಡರ್ನೈಸ್ ಆಗಿದೆ, ಆನ್ಲೈನ್ ನಲ್ಲಿ ಕ್ಲಾಸ್ಗಳು, ಎಲ್ಲ ವಿಚಾರಗಳು ಗೊತ್ತಾಗ್ತವೆ. ಅಂದ್ರೆ ಇವಾಗ ಅವರು ಎಲ್ಲರೂ ನನ್ನ ಒಂದು ಬುದ್ಧಿ ಕ್ಷಮತೆಗೆ ಸರಿಯಾದಂತ ವಿಚಾರ ವಿನಿಮಯಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ನನಗೆ ಸೀಮಿತ ಆಗ್ತಾ ಬರುತ್ತೆ. ನನ್ನಲ್ಲಿ ಏನ್ ಮಾತಾಡ್ತಿದ್ದೀನಿ ಅದರಲ್ಲಿರುವಂತ ಯಾವ ಒಂದು ಪಾಯಿಂಟ್ ನಿಮಗೆ ಕರೆಕ್ಟ್ ಅನ್ಸುತ್ತೋ ಅದರ ಬಗ್ಗೆ ನೀವು ಅನ್ವೇಷಣೆ ಮಾಡಿದಾಗ, ವಿಚಾರ ವಿನಿಮಯಗಳನ್ನ ಮಾಡಿದಾಗ ಅದು ನಿಮಗೆ ಅನುಭವಕ್ಕೆ ಬರುತ್ತೆ. ಈ ನಮಗೆ ಕಾನೂನಿಗೂ ಮತ್ತು ಧರ್ಮಕ್ಕೂ ವ್ಯತ್ಯಾಸ ಸಿರಿಗೆರೆ ಸ್ವಾಮಿಗಳು ಹೇಳಿದ್ರು, ಅದನ್ನೇ ಹೇಳ್ತೀನಿ. ಅವರು ಸಿರಿಗೆರೆ ಸ್ವಾಮಿಗಳು ಹಿಂಗೆ ಮಾತಾಡ್ಬೇಕಾದ್ರೆ ಯಾರೋ ಒಬ್ರು ಬಂದಿದ್ದಾರೆ, ಸ್ವಾಮಿ ನನ್ನ ಮಗ ಬಹಳ ಕುಡುಕ, ಅವನಿಗೆ ಕುಡಿಯೋದ್ ಬಿಡಕ್ ಕೇಳ್ರಿ ಸ್ವಾಮಿ ಅಂತ ಕೇಳಿದ್ರು. ಬಂದು ಕರೆದು ಏನೋ ಹೇಳಿದ್ದಾರೆ. ಅದಾದ್ಮೇಲೆ ಮತ್ತೆ ಬಂದಿದ್ದಾನೆ, ಸ್ವಾಮಿ ನನಗೆ ಈ ಆಸ್ತಿ ಆಡು ಎಲ್ಲ ಕೊಟ್ಬಿಟ್ಟು ಹಾಳು ಮಾಡ್ಬಿಡ್ತಾನೆ, ನನ್ನ ಆಸ್ತಿ ಆಡು ಹಾಳು ಮಾಡೋದು ಇಷ್ಟ ಇಲ್ಲ ನನಗೆ, ನಾನು ಏನ್ ಮಾಡ್ಬೇಕು ಹೇಳ್ರಿ ಸ್ವಾಮಿ. ಏಯ್ ಹೋಗಲ್ಲ, ನನ್ನ ಹೆಸರು ಬರಿ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. 10 ಎಕರೆ ಅಡಿಕೆ ತೋಟ, ಮಗ ಕುಡ್ದು ಹಾಳು ಮಾಡ್ತಾನೆ ಅಂತೇಳಿ ಆಶ್ರಮದ ಹೆಸರು ಬರೆದು ಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ. ಇವನು ಕುಡ್ದು ಇವನು ಸತ್ತೋಗ್ಬಿಟ್ಟ. ಇದು ಸ್ವಾಮಿಗಳಿಗೆ ಗೊತ್ತಿಲ್ಲ. ಸ್ವಾಮಿಗಳು ತಿರೋಗ್ಬಿಟ್ಟಿದ್ದಾರೆ, ಹೊಸ ಸ್ವಾಮಿ ಬಂದು ಕುತ್ಕೊಂಡಿದ್ದಾರೆ. ಅವ್ರು ಯಾವ್ದೋ ಕಾರಣಕ್ಕೆ ಪಾಣಿ ತೆಗ್ಸಿದ್ರೆ ಪಾಣಿಯಲ್ಲಿ ಸಿರಿಗೆರೆ ಮಾಡದ ಹೆಸರೈತೆ. ಅವರು ಪಾಣಿ ತಗೊಂಡು ಗಂಡ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಸ್ವಾಮಿ ನಮ್ ಜಮೀನ್ ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ, ನಮ್ಮ ಮಾವ ಈ ಜಮೀನ್ ಮಾಡ್ತಾ ಇದ್ರು ಎಲ್ಲ ಹೇಳಿದ್ದಾರೆ. ಅವರು ಇದೇ ನಮ್ಮ ಇದು ಆಯ್ತು, ನಾನು ಯೋಚನೆ ಮಾಡಿ ವಿಚಾರ ತಿಳಿಸ್ತೀನಿ ಹೋಗ್ರಿ ಅಂತ ಹೇಳಿದ್ದಾರೆ. ಯಾರನ್ನ ಕೇಳ್ಬೇಕು? ಸ್ವಾಮಿಗಳು ಸತ್ತೋಗಿದ್ದಾರೆ, ಬರ್ದನ್ ಸತ್ತಾಗಿದ್ದಾನೆ, ಮಗನು ಸತ್ತೋಗ್ಬಿಡಾನೆ ಕುಡ್ದು. ಯಾರನ್ನ ಕೇಳ್ಬೇಕು? ಆ ಊರಲ್ಲಿರುವಂತ ಯಾರೋ ಒಬ್ರು ಹಿರಿಯರು ಸಿಕ್ಕರೆ, ಏನಿದು ಹಿಂಗಾಯ್ತಲ್ಲ, ಏನ್ ಕತೆ ಅಂತ ಹೇಳಿದ್ರೆ, ಇಲ್ಲ ಹಿಂಗಾಯ್ತು, ಗುರುಗಳ ಹತ್ರ ಬರ್ತಾ ಇದ್ರು, ಆ ಸ್ವಾಮಿಗಳು ನಾನು ಅವನಿಗೆ ಬರೆಯೋದು ಇಷ್ಟ ಎಲ್ಲ ಹಾಳು ಮಾಡ್ಬಿಡ್ತಾನೆ, ಏನ್ ಮಾಡ್ಬೇಕು ಅಂದ್ರೆ, ಹೋಗಲೇ ಮಠದ ಹೆಸರು ಬರೆಯಾಗಲ್ಲ ಅಂತ ಹೇಳಿದ್ರು. ಅವನು ಅದನ್ನೇ ಮಾಡಿದಾನೆ ಮತ್ತೆ ಅಂತ ಹೇಳಿದಾರೆ. ಕಾನೂನು ರೀತಿಯಲ್ಲಿ ಹೋದ್ರೆ ಅದು ಮಠದ್ದೇ ಆಸ್ತಿ. ಹೋಗ್ಲಿ, ಮಠದವ್ರು ಏನಾದ್ರು ಆ ಆಸ್ತಿ ಮೇಲೆ ಒಡೆತನ ಉಪಯೋಗಿಸಿದಾರ? ಚಲಾವಣೆ ಇಲ್ಲ. ಧರ್ಮ ಏನ್ ಹೇಳ್ತಿದಾರೆ ಅವರು? ಸ್ವಾಮಿ ನಮ್ಮ ಆಸ್ತಿ ನಮಗೆ ಬಿಟ್ಕೊಡ್ರಿ ಅಂತ ಕೇಳ್ತಿದ್ದಾರೆ. ಯೋಚನೆ ಮಾಡಿ, ಕಾನೂನು ಪ್ರಕಾರ ಹೋದ್ರೆ ಮಠದ ಆಸ್ತಿ, ಧರ್ಮದ ಪ್ರಕಾರ ಹೋದ್ರೆ ಅದು ಮಠದಲ್ಲ ಆಸ್ತಿ. ಅವನೇನೋ ಬರ್ದಿದ್ದಾನೆ, ಎಲ್ಲರ ಮನಸ್ಸಿಂದ ಬರ್ದಿಲ್ಲ, ಅವನೇನೋ ಬರಿಬೇಕು ಸಿಟ್ಟಿನಲ್ಲಿ ಬರ್ದಿದ್ದ, ನಮ್ದಲ್ಲ ಅಂತೇಳಿ ಮತ್ತೆ ವಾಪಸ್ ಬಿಟ್ಕೊಟ್ಟಿದ್ದಾರೆ. ನೋಡ್ರಿ, ಧರ್ಮಕ್ಕೂ ಕಾನೂನಿಗೂ ಎಷ್ಟು ವ್ಯತ್ಯಾಸ ಅನ್ನೋದನ್ನ ಸಿರಿಗೆರೆ ಸ್ವಾಮಿಗಳು ಹೇಳಿದ್ರು. ಅಂದ್ರೆ ನಾವೀಗ ನಮಗೆ ಕಾನೂನಿನ ಪ್ರಕಾರ ನಡಿಬೇಕಾ, ಧರ್ಮದ ಪ್ರಕಾರ ನಡಿಬೇಕಾ? ಒಂದು ಜಿಜ್ಞಾಸೆ ಬರುತ್ತೆ. ನಿನ್ನದಲ್ಲದ ವಸ್ತುವನ್ನ ನೀನ್ ನಂದು ಅಂದ್ರೆ ಅದು ಧರ್ಮ ಅಲ್ಲ. ನಿನ್ನ ವಸ್ತುನ ಕೊಡೋದು ಬಿಡೋದು ನಿನ್ ಸಂಬಂಧ. ಮತ್ತೆ ಈ ಆಧ್ಯಾತ್ಮಿಕತೆ ಮಾಡ್ತಾ ಕರ್ಮ ವಿಮುಕ್ತರಾಗ್ಬೇಕು ಅಂದ್ರೆ, ಇಲ್ಲಿ ಪೇಪರು ಪೆನ್ನಲ್ಲಿ ಏನ್ ನಡೆಯುತ್ತೋ ಏನ್ ನಡೆಯಲ್ಲ ಗೊತ್ತಿಲ್ಲ, ನಿನ್ನ ಮನಸ್ಸಿನಲ್ಲಿ ಇದು ಯಾವುದು ನನ್ನದಲ್ಲ, ನಾನು ಅನುಭವಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀನಿ, ಅನುಭವ ಪಡಿತಾ ಇದ್ದೀನಿ, ನನಗೂ ಕರ್ಮಕ್ಕೂ ಸಂಬಂಧ ಇಲ್ಲ, ನಾನು ಕರ್ಮಾತೀತನು ಅನ್ನುವಂತ ಭಾವನೆ ನಿನ್ನೊಳಗೆ ಬರ್ಬೇಕು.
ಇದು ನ್ಯೂ ಎನರ್ಜಿ ಬುಕ್ ಅಲ್ಲೆಲ್ಲ ಬರ್ತಾ ವಿಚಾರಗಳು. ಹೆಂಗೆ ಧ್ಯಾನ ಮಾಡ್ತಾ 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 ನಮ್ಮ ಆಲೋಚನೆಗಳು ಯಾವ ತರ ಬರ್ಬೇಕು ಅಂತಂದ್ರೆ, ನನ್ನ ಜೀವನವು ನನ್ನ ಕೈಗೆ ಬರಬೇಕು. ಎರಡನೇದು, ನಾನು ಕರ್ಮ ಸಿದ್ಧಾಂತವನ್ನು ದಾಟಿ ಮುಂದಕ್ಕೆ ಹೋಗಬೇಕು. ನಾನು ಜನ್ಮಿಸುವ ಮುಂಚೆ ಯಾವ ಹಣೆ ಬರಹವನ್ನು ನಾನು ಬರೆದುಕೊಂಡು ಬಂದಿದ್ದೇನೋ ಆ ಹಣೆ ಬರಹವನ್ನು ನಾನು ಅಳಿಸಿ ಹಾಕುತ್ತಿದ್ದೇನೆ. ನಾನು ಜೀವಿಸಬೇಕು ಮತ್ತು ಮುಕ್ತಿಯನ್ನು ಹೊಂದುವವರೆಗೆ ಜೀವಿಸಬೇಕು. ಅಂದ್ರೆ ಈ ತರ ನಮ್ಮ ಆಲೋಚನೆಗಳೆಲ್ಲ ಬದಲಾಗ್ತಾ ಬಂದಂತ ಸಂದರ್ಭದಲ್ಲಿ ನನ್ನ ಜೀವನವನ್ನು ಪ್ರತಿ ಕ್ಷಣವೂ ನಾನೇ ಸೃಷ್ಟಿಸಿಕೊಳ್ಳುತ್ತಿದ್ದೇನೆ. ಏನೇ ನಡೆದರೂ ನನ್ನ ಒಳಗೆ ಸೃಷ್ಟಿಯಾಗಿದೆ ಎಂದು ತಿಳಿದು ಸಮಾಧಾನವನ್ನು ನನ್ನ ಒಳಗೆ ಹುಡುಕುತ್ತೇನೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಾನೇ ಸೃಷ್ಟಿಕರ್ತನು, ನಾನೇ ಲಯಕರ್ತನು, ನಾನೇ ವಿನಾಶಕರ್ತನು. ಎಲ್ಲವೂ ನಾನೇ, ನನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲರಲ್ಲಿರುವ ಆತ್ಮ ಒಂದೇ ಪರಮಾತ್ಮ. ಆ ಸ್ಥಿತಿಗೆ ನಾವೆಲ್ಲ ಹೋಗ್ಬೇಕು ಅಂದ್ರೆ ಧ್ಯಾನದಿಂದ ಜ್ಞಾನ ಬಂದ್ರೆ, ಧ್ಯಾನ ಅನ್ನುವಂಥದ್ದು ಕತ್ತಿ ಇದ್ದಂಗೆ. ಕತ್ತಿ ನೀನ್ ಅಣ್ಣಬೇಕಿರ್ ಕೊಯ್ಕೋಬಹುದು, ಕುತ್ಕೋಬೇಕಿರ್ ಕೊಯ್ಕೋಬಹುದು. ಜ್ಞಾನ ಏನ್ ಮಾಡುತ್ತಪ್ಪ ಅಂದ್ರೆ ಏನನ್ನ ಕೊಯ್ಬೇಕು ಅನ್ನೋದನ್ನ ಜ್ಞಾನ ಹೇಳ್ಕೊಡುತ್ತೆ. ಅದಕ್ಕೆ ಮೊದ್ಲೆಲ್ಲನು ಯಾವುದೇ ಗುರುಗಳು ನಿಮಗೆ ಧ್ಯಾನವನ್ನ ಬಂದ ತಕ್ಷಣ ಹೇಳ್ಕೊಡ್ತಿರ್ಲಿಲ್ಲ. ಅವ್ರ ಶಿಷ್ಯರನ್ನಾಗ ಮಾಡ್ಕೊಂಡು ಇವನು ಸಾಧಕ, ಇವನಿಗೆ ಕೊಟ್ರೆ ಮಂತ್ರ ದೀಕ್ಷೆ ಕೊಟ್ರೆ ಇವನು ಉದ್ಧಾರ ಮಾಡ್ತಾನೆ, ಅನುಕೂಲ ಮಾಡ್ತಾನೆ ಅನ್ನುವಂತ ತಿಳುವಳಿಕೆ ಅವ್ರಿಗೆ ಕನ್ಫರ್ಮ್ ಆದ್ಮೇಲೆ ನಿಮಗೆ ದೀಕ್ಷೆಯನ್ನ ಕೊಟ್ಟು ಶಿಷ್ಯರನ್ನಾಗ ಮಾಡ್ಕೊಳ್ಳೋರು. ಅದರಲ್ಲಿ ಅಷ್ಟು ಕಂಡೀಷನ್ ಆಗಿರುವಂತ ಈ ಧ್ಯಾನ ವಿದ್ಯೆಯನ್ನ ಪತ್ರಿ ಸಾರ್ ಒಬ್ಬರೇ ಘಂಟಾಘೋಷವಾಗಿ ಪ್ರತಿಯೊಬ್ಬರಿಗೆ ಹೇಳ್ತಾ ಹೋದ್ರು. ನೀನ್ ಹಣೆ ಬರ ನಿಂದು, ಧ್ಯಾನ ಮಾಡು, ತಿಳಕ ಅಂತ ಹೇಳ್ಕೊಟ್ಟವರು. ನಾನು ಹುಡುಕಿದ ಗುರುಗಳಲ್ಲಿ ಇವರೊಬ್ರೆ. ಇನ್ಯಾರು ಇದಾರೆ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಈ ಪ್ರಪಂಚ ವಿಶಾಲವಾಗಿದೆ. ನನ್ನ ಆಲೋಚನೆಗೆ ಮಿಂಚಿ ಧ್ಯಾನ ಯಾವುದೇ ಒಂದು ರೀತಿಯ ಆಸೆ ಆಕಾಂಕ್ಷೆಗಳಿಲ್ದಲೆ, ಯಾವುದೇ ನಿಯಮ ನಿಷ್ಠೂರಗಳಿಲ್ದಲೆ ಮನೆಗೂ ಧ್ಯಾನ ಮಾಡ್ರಿ ಅಂತ ಹೇಳ್ದವರು ಪತ್ರಿಜಿರೊಬ್ರೆ ನಾನ್ ನೋಡ್ದಂಗೆ. ಇಂಥವ್ರು ಇದಾರೆ, ಅವಾಗ ಕಾಣಿಸ್ಕೊಂಡಿದ್ದಾರೆ. ಬಂದ್ಮೇಲೆ ಕೆಲವರೆಲ್ಲ ಆ ಒಂದು ಮಾಡಿದ್ರು ಅವರ ಒಂದು ಕೇಂದ್ರ ಒಂದೇ ಹತ್ರ ಮಾಡಿರ್ತಾರೆ. ಆಶ್ರದಿದ್ರು ಒಂದೇ ಹತ್ರನೇ ಗುರುಗಳ ಒಂದು ಕ್ಷೇತ್ರದ ಒಂದು ಸ್ಥಾನದಲ್ಲೇ ಎಲ್ಲ ಅಧಿಕಾರವನ್ನು ಅವರೇ ಇಟ್ಕೊಂಡಿರ್ತಾರೆ. ನೀನ್ ಪಿರಮಿಡ್ ಕಟ್ಟಿಯ, ಇದ್ ನಿನ್ ಜವಾಬ್ದಾರಿ, ನೀನ್ ಉಳಿಸ್ಕ, ಏನನ್ನ ಮಾಡಕ, ನನಗೆ ಸಂಬಂಧ ಇಲ್ಲ ಅಂತ ಈ ತರ ಈ ಸಿಸ್ಟಮ್ ಅಲ್ಲಿ ಇರುವಂತವ್ರು ಪತ್ರಿ ಸಾರ್ ಒಬ್ರೆ. ಈ ವಿಚಾರ ವಿನಿಮಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನಾದ್ರೂ ಕ್ವಶನ್ ಇದ್ರೆ ಕೇಳ್ರಿ, Yes, sir. ಅದಕ್ಕೆ ಆನ್ಸರ್ ಅನ್ನ ನಾನು ಹೇಳಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನ ಮಾಡ್ತೀನಿ.